ಹೇಳ ಮೇಲೆ ಹೇಳ. ಎಷ್ಟು ಧೈರ್ಯ ಇದ್ರೆ ನನ್ನ ಮುಂದೆನೆ ನನ್ನ ಸರಿಸಮನ ಕೂತ್ಕೊಳ್ತೀಯ? ಹೇಳ. ಯಾಕಿಷ್ಟ ಆವೇಶಕ್ಕೊಳಗಾಗ್ತಿದ್ದೀರಿ ವಿರೂಪಾಕ್ಷ ಶಾಸ್ತ್ರಿಗಳೇ? ವಯಸ್ಸಾಯ್ತು, ಹೆಚ್ಚು ಕೂಗಾಡಿ ಆಯಾಸ ಮಾಡ್ಕೊಂಡು ನಾಲ್ಗೆ ಹಿಡಿತದಲ್ಲಿ ಇಟ್ಕೊಂಡು ಮಾತಾಡೋ. ಇಲ್ದೇ ಇದ್ರೆ ನಾಲ್ಗೆನ. ವಿರೂಪಾಕ್ಷ ಶಾಸ್ತ್ರಿಗಳೇ, ನಾನು ಯಾರಂತ ತಿಳಿತಾ? ಇಲ್ಲ ಮರ್ತ್ಬಿಟ್ರ? ಈ ಬಂಗಾರಿಗೆ ನನ್ನ ಕಂಡ್ರೆ ಆಗಲ್ಲ, ಬರಕ್ಕೆ ಹೇಳಿ ಕಳಿಸಿದ್ರೆ ಬರ್ದೆ ದಿಮಾಗ್ ತೋರಿಸ್ದ, ಈಗ ನಮ್ಮನೆಗೆ ಆಶ್ರಯ ಕೇಳ್ಕೊಂಡು ಬಂದಿದ್ದಾನೆ ಅಂತ ಯೋಚನೆ ಮಾಡ್ತಿದ್ದೀರಾ? ಮಾಡಿ, ಯೋಚನೆ ಮಾಡಿ, ನಾನು ಯಾರಂತ ಗೊತ್ತಾಗುತ್ತೆ. ಗೊತ್ತಾಯ್ತಾ ನಾನು ಯಾರು ಅಂತ? ಹುಚ್ಚ ಹಿಡಿದಿದ್ಯಾ ನಿನ್ಗೆ? ಯಾಕೆ ಈ ರೀತಿ ತಲೆ ಕೆಟ್ಟವನಾಗಿ ಮಾತಾಡ್ತಾ ಇದೀಯಾ? ಸರಿಯಾಗಿ ನೋಡಿ, ನಾನು ಬಂಗಾರಿ ಥರ ಕಾಣ್ತಾ ಇಲ್ವಾ? ಬಂಗಾರಿ ತರ ಕಾಣು ಅಂದ್ರೆ? ನಾನು ಬಂಗಾರಿ ಅಲ್ಲ. ಮತ್ಯಾರು ನೀನು? ಯಾಕೆ ಹಾಗೆ ನೋಡ್ತಿದ್ದಾರೆ ವಿರೂಪಾಕ್ಷ ಶಾಸ್ತ್ರಿಗಳೇ? ಇದು ವಿಭೂತಿ ಹಚ್ಕೊಂಡು ಬಾಳೆಹಣ್ಣು ಕರ್ಪೂರ ತೋರಿಸಿ ಮಾಡುವಂಥ ಬಲಪಂಥೀಯ ಪೂಜೆ ಅಲ್ಲ. ರಕ್ತ ಮಾಂಸ ಅರ್ಪಣೆ ಮಾಡಿ, ಮೋಡಿ ಮಾಟ ಮಾಡಿ ವಶೀಕರಣ ಪಡಿಸಿಕೊಳ್ಳುವಂಥ ಎಡಪಂಥೀಯ ವಿದ್ಯೆ. ರೂಪಾಂತರ ವಿದ್ಯೆ ಕೇಳಿದ್ದೀರಾ? ತಂತ್ರ ವಿದ್ಯೆ ಕೇಳಿದ್ದೀರಾ? ವಾಮಕೇಶ್ವರ ತಂತ್ರ, ಮಹಾಮಾಯ, ಶಂಬರ, ಯೋಗಿನಿ ಜಾಲ ಶಂಬರ, ತತ್ವ ಶಂಬರ, ಭೈರವಶ್ಕಕ, ಬಹುರೂಪಶ್ಕಕ, ಯಮಲಶ್ಕಕ, ಮಹೋಚ್ಚಸ್ಯ, ವಟುಲ, ವಟುಲೋಟಕ, ಹೃದ್ಭೇದ ಮುಂತಾದ ತಂತ್ರದ 64 ವಿಧಗಳನ್ನು ಕೇಳಿದ್ದೀರಾ? ಇದನ್ನು ಪ್ರಯೋಗಿಸಿದ್ರೆ ನಿಮ್ಮ ಹರಿತವಾದ ಬುದ್ಧಿಗೂ ತುಕ್ಕಿಡಿಯುತ್ತೆ. ಇಷ್ಟು ಗಲಿಬಿಲಿಗೊಳಗಾಗಬೇಡಿ ವಿರೂಪಾಕ್ಷ ಶಾಸ್ತ್ರಿಗಳೇ. ಈಗ ಕಣ್ಣು ಮುಚ್ಚಿ ಕಣ್ಣು ತೆಗಿರಿ, ವಾಸ್ತವದ ಸತ್ಯ ನಿಮಗೆ ಅರ್ಥ ಆಗತ್ತೆ. ಚಂದ್ರ, ಇದೇನ್ ಚಂದ್ರ ನಿನ್ನ ವಿಷಯ? ಬಂಗಾರಿ ವೇಷದಲ್ಲಿ ಚಾಚಿ ಜೊತೆ ಬಂದಿದ್ದು ನೀನೇನು? ಹಾಗಾದ್ರೆ ಬಂಗಾರಿ ಎಲ್ಲಿ? ಬಂಗಾರಿ ಎಲ್ಲಿ ಚಂದ್ರ?
ಸಾಕು ಸಾಕು ಮಾಡಿ ನಿಮ್ಮ ಹಾಳು ಪುರಾಣನ. ಆಗೋಗಿರೋ ಕತೆನ ನೆನ್ಸ್ಕೊತಾ ಕೂತ್ರೆ ಆಗ್ಬೇಕಾಗಿರೋ ಕೆಲ್ಸನೂ ಆಗೋದಿಲ್ಲ. ಆಗಿದೆಯಲ್ಲ, ನಿನ್ನ ಕಣ್ಣು ಮುಂದೆನೆ ಜಾಜಿ ತಪ್ಪಿಸ್ಕೊಂಡು ಹೋದ್ಲಲ್ಲ, ಆಗ ಎಲ್ಲಿ ಹೋಯ್ತು ಈ ನಿನ್ನ ಸಾಧನೆ? ಈ ಸಲ ಹಾಗಾಗೋದಿಲ್ಲ. ಒಂದ್ಸಾರಿ ಜಾರ್ ಬಿದ್ದವನು ಮತ್ತೆ ಹೆಜ್ಜೆ ಇಡ್ಬೇಕಾರೆ ಎಚ್ಚರು ಆಗ್ತಾನೆ. ನಾನು ಹಾಗೆ. ಈ ಸಲ ನನ್ನ ಗುರಿ ತಪ್ಪೋದಿಲ್ಲ. ಸರಿ, ನಾನು ನಿನ್ನ ನಂಬ್ತೀನಿ. ಮುಂದೇನು ಮಾಡ್ತೀಯ? ಹೇಗಿದ್ರು ಅತ್ತೆ ಒಪ್ಪಿದ್ದಾರೆ. ಜಾಜಿ ಜೊತೆ ಸಂಪರ್ಕ ಸಾಧಿಸ್ತೀನಿ. ಶಬಾಷ್ ಮಂಗ್ರಿ, ಹಾಗೆ ಮಾಡು. ನಡಿಗೆ ಹೋಗೋಣ. ಒಂದು ನಿಮಿಷ. ಸೂರ್ಯಾಂಶು ವಶದಲ್ಲಿ ಬಂಗಾರಿ ಇದ್ದಾನೆ ಅಂತ ಹೇಳ್ದಿಯಲ್ಲ, ಹಾಗಾದ್ರೆ ಸೂರ್ಯಾಂಶು ಕಣ್ತಪ್ಪಿಸಿ ಜಾಜಿನ ಹೇಗೆ ಕರ್ಕೊಂಡು ಬಂದೆ? ಜಾಜಿನ ನೀನು ಇಲ್ಲಿ ಕರ್ಕೊಂಡು ಬರೋ ವಿಷಯ ಸೂರ್ಯಾಂಶು ಗೊತ್ತಾಗ್ಲಿಲ್ವಾ? ಇಲ್ಲ, ನಾನು ಜಾಜಿನ ಕರ್ಕೊಂಬಂದಿದ್ದ ಅವನ ಗಮನಕ್ಕೆ ಬಂದಿಲ್ಲ. ಜಾಜಿನ ಮತ್ತು ಬಂಗಾರಿನ ವಶೀಕರಣ ಮಾಡೋ ಭರದಲ್ಲಿದ್ದ ಸೂರ್ಯಾಂಶು. ಅವನ ದಿಕ್ತಪ್ಪಿಸಿ ನಾನು ಜಾಜಿನ ಕರ್ಕೊಂಬಂದೆ. ಇದೆಲ್ಲ ಸಾಧ್ಯ ಆಗಿದ್ದು ನನ್ನ ರೂಪಾಂತರ ವಿದ್ಯೆಯಿಂದ.
ಇನ್ನು ಶ್ರೀಚಕ್ರ ನನ್ನ ಪಾಲಿಗೆ ಖಚಿತ. ವಿರೂಪಾಕ್ಷ, ನೀನು ಗೆದ್ದೆ. ಅಮ್ನೋರು ವಿರುದ್ಧದ ನಿನ್ನ ಹೋರಾಟದಲ್ಲಿ ಜಯ ನಿನ್ನ ಪಾಲಿಗಾಯ್ತು. ಜಯ ನಿನ್ನ ಪಾಲಿಗಾಯ್ತು. ಹತ್ತನೇ ಹುಣ್ಣಿಮೆಗೆ ಶ್ರೀಚಕ್ರ ಸ್ವರೂಪಿ ಮಗುವಿನ ಜನನ. ಇನ್ನು ಈ ಚಕ್ರಾಪುರಿಗೆ ನಾರೇ ಚಕ್ರಾಧಿಪತಿ. ಶ್ರೀಚಕ್ರ ಜನನಕ್ಕೆ ಭರದಿಂದ ಸಿದ್ಧತೆ ನಡೀತಿರೋ ಹಾಗಿದೆ. ಶ್ರೀಚಕ್ರ ಸ್ವರೂಪಿ ಮಗುವಿನ ಜನನ ಅಂದ್ರೆ ಸುಲಭದ ಮಾತಲ್ಲ ವೈಜಯಂತಿ. ಅಮ್ನೋರ್ ಪೂಜೆಗೇನೆ ಏನೇನೆಲ್ಲ ಮಾಡ್ತೀನಿ. ಅಂಥದಲ್ಲಿ ನನ್ನ ಜನ್ಮ ಜನ್ಮಾಂತರದ ಕನಸು ನನಸಾಗೋ ಈ ದಿನಕ್ಕೆ ಇಷ್ಟು ಮಾಡ್ತಿದ್ರೆ ಹೇಗೆ? ಸಂಭ್ರಮದಲ್ಲಿ ನನಗೆ ಕೊಟ್ಟ ಮಾತು ಮರಿದಿದ್ರೆ ಸಾಕು. ಮರೆಯೋದು ನಾನ? ಈ ವಿರೂಪಾಕ್ಷ ಶಾಸ್ತ್ರಿ ಕೊಟ್ಟ ಮಾತಿಗೆ ಯಾವತ್ತೂ ತಪ್ಪೋನಲ್ಲ ವೈಜಯಂತಿ. ವಿರೂಪಾಕ್ಷ ಶಾಸ್ತ್ರಿ, ನೀನು ಕೇಳಿದ್ದಾದ್ರೆ ಏನು? ಧರ್ಮಾಧಿಕಾರಿ ಪಟ್ಟ ತಗೋ, ನಾನು ಬಿಟ್ಟು ಕೊಡ್ತೀನಿ. ಶ್ರೀಚಕ್ರ ನನಗೆ, ಧರ್ಮಾಧಿಕಾರಿ ಪಟ್ಟ ನಿನಗೆ. ಅಷ್ಟು ನೆನಪಿದ್ರೆ ಸಾಕು. ಮರೆಯೋ ಮಾತೇ ಇಲ್ಲ ವೈಜಯಂತಿ. ಮರೆತ್ರೆ ಹೇಗೆ ನೆನಪು ಮಾಡೋದು ಅಂತನೂ ನನಗೆ ಗೊತ್ತು. ಇವತ್ತು ಇಂತಹ ಕಟ್ಟು ಮಾತುಗಳು ಬೇಕಾ ವೈಜಯಂತಿ? ಸ್ವಲ್ಪ ಮೃದುವಾಗಿ ಮಾತಾಡಬಾರ್ದು. ಇವತ್ತು ನಾನು ಆನಂದವಾಗಿದ್ದೀನಿ. ಇಂಥ ಸಂಭ್ರಮದ ಸಮಯದಲ್ಲಿ ಹಾಲಿಗೆ ಹುಳಿ ಹಿಂದಕ್ಕೆ ಹೋಗಬೇಡ. ನನ್ನ ಬದುಕಿಗೆ ವಿಷ ಹಿಂಡ್ದವ್ ನೀನು. ನಿನ್ನ ಹತ್ರ ಇದಕ್ಕಿಂತ ಮೃದುವಾಗಿ ಮಾತಾಡೋದಕ್ಕೆ ನಂಗೆ ಬರೋದಿಲ್ಲ. ಇಂಥ ಸಮಯದಲ್ಲಿ ಹಳೆಯ ಕಥೆಗಳನ್ನೆಲ್ಲ ಹೇಳಿ ನನ್ನ ಕೊಲ್ಲಬೇಡ ವೈದ್ಯಂತಿ. ನಮ್ಮಿಬ್ಬರ ಆಕಾಂಕ್ಷೆಗಳು ನೆರವೇರೋದಕ್ಕೆ ವೇದಿಕೆ ಸಜ್ಜಾಗಿದೆ. ಇಂಥ ಸಮಯದಲ್ಲಿ ಇಂಥ ಮಾತುಗಳಾಡಬಾರ್ದು. ನಾವಿಬ್ಬರು ಒಂದಾಗಿರ್ಬೇಕು. ನಾನು ಮಾತು ಮುರಿಯಲ್ಲ, ನನ್ನ ನಂಬು. ಮತ್ತೆ ನಿನ್ನ ನಂಬಿದ್ದೀನಿ ವಿರೂಪಾಕ್ಷ. ಆ ನಂಬಿಕೆ ನಾವು ಉಳಿಸ್ಕೊ. ಅದ್ರ ಬಗ್ಗೆ ಸಂಶಯನೇ ಬೇಡ ವೈದ್ಯಂತಿ. ಇದು ಬರೀ ಪ್ರಸ್ತ ಅಲ್ಲ, ನನ್ನ ಪಾಲಿನ ಮಹಾಯಾಗ. ಜನ್ಮ ಜನ್ಮಾಂತರಗಳ ನನ್ನ ತಪಸ್ಸು ಕೈಗೂಡುವಂತ ದಿವ್ಯ ಗಳಿಗೆ. ಚಂದ್ರಾದರ ಒಂದು ಸಾರಿ ಜಾಜಿ ಜೊತೆ ಸಂಪರ್ಕ ಬೆಳೆಸಿ ಅವಳ ಗರ್ಭಕ್ಕೆ ಕಾರಣವಾಗುತ್ತೆ. ಆಗ ಶ್ರೀಚಕ್ರ ನನ್ನ ಕೈವಶವಾಗುತ್ತೆ. ಶ್ರೀಚಕ್ರ ಸ್ವರೂಪಿ ಮಗು ನಂದಾಗುತ್ತೆ, ನನ್ನ ವಂಶದ ಕೂಸಾಗುತ್ತೆ. ಆಮೇಲೆ ಶ್ರೀಚಕ್ರದ ಮೇಲಿನ ಸರ್ವಾಧಿಕಾರ ನಂದಾಗುತ್ತೆ. ಬಂಗಾರಿ, ಅವ್ರು ಹೇಳಿದ ಮಾತು ಕೇಳಿದ್ಯಾ? ಆ ಹೂವು ಪೂಜೆಗಲ್ವಂತೆ. ಮತ್ಯಾಕಿರ್ಬೋದು? ನಿಂಗೆ ಇದನ್ನೆಲ್ಲ ಹೇಳಿದ್ದು ವಿರೂಪಾಕ್ಷ ಶಾಸ್ತ್ರಿಗಳ ತಂಗಿ ವೈಜಯಂತಿ ಅವರಲ್ವಾ? ಅವ್ರ ಹತ್ರ ಕೇಳೋದ್ಬಿಟ್ಟು ನನ್ನ ಹತ್ರ ಕೇಳಿದ್ರೆ? ಅವ್ರನ್ನ ಕೇಳಿದ್ದಕ್ಕೆ ಅವ್ರೇನು ಹೇಳಿಲ್ವಲ್ಲ. ಅವ್ರ ಮನೆ ಕೆಲಸ 1000 ಇರಬಹುದು, ಅದಕ್ಕೆ ಈ ಹೂ ತರಿಸಿರ್ಬಹುದು, ಪೂಜೆನೋ ಮತ್ತೊಂದು. ಅದಕ್ಕೆಲ್ಲ ನೀನು ಯಾಕೆ ತಲೆ ಕೆಡಿಸ್ಕೋತೀಯಾ? ಆದ್ರೂ ಏನಾದರೂ ಇಲ್ಲಿ ಏನು ಎತ್ತಂತ ನನಗೂ ಗೊತ್ತಿಲ್ಲ. ಇಲ್ಲಿ ಏನೇ ನಡೆದ್ರು ನಮ್ಮ ಒಳ್ಳೇದಕ್ಕೆ ನಡೆಯುತ್ತೆ ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೋ.
ಜಾಜಿ, ಬಂಗಾರಿ ನಿನ್ನನ್ನೇ ಕಾಯ್ತಾ ಇದ್ದಾನೆ ಅಲ್ವೇನೋ ಬಂಗಾರಿ? ಇವತ್ತೇನೋ ವಿಶೇಷ ಅಂತ ಹೇಳಿದ್ರಿ, ಕೇಳಿದ್ರೆ ಏನೂ ಹೇಳಲಿಲ್ಲ. ಏನದು? ಅವಸರ ಯಾಕೆ ಜಾಜಿ, ಎಲ್ಲ ನಿನಗೆ ಗೊತ್ತಾಗುತ್ತೆ. ವಿರೂಪಾಕ್ಷ ಶಾಸ್ತ್ರಿಗಳ ಮನೆಯಲ್ಲಿ ಪ್ರಸ್ತಖಣಿ ಮಾಡ್ತಾ ಇದ್ದಾರಂತೆ ಗುರುಗಳೇ. ಪ್ರಸ್ಥಾನ? ಅದು ಆ ವಿರೂಪಾಕ್ಷನ ಮನೆಯಲ್ಲಿ. ಯಾರ ಪ್ರಸ್ತ? ಜಾಜಿ ಮದುವೆ ಆಗಿರೋದು ಆ ಬಂಗಾರಿ ಜೊತೆ, ಆ ವಿರೂಪಾಕ್ಷನ್ ಮಗನ್ ಜೊತೆ ಅಲ್ವಲ್ಲ. ಮತ್ಯಾರ ಪ್ರಸ್ತಕ್ಕೆ ಅಲ್ಲಿ ಸಿದ್ಧತೆಗಳು ನಡೀತಾ ಇರೋದು? ಗುರುಗಳೇ, ನಾವು ಅಂದ್ಕೊಂಡಿದ್ದು ಖಚಿತವಾಯ್ತು ಅಂತ ಅನ್ನಿಸ್ತಿದೆ. ಹಾಗಾದ್ರೆ ಜಾಜಿನ ನಿನ್ನ ಕಣ್ಣಿಂದ ತಪ್ಸ್ಕೊಂಡು ಕರ್ಕೊಂಡು ಹೋಗಿದ್ದು ಆ ಚಂದ್ರಾಧರ. ಆ ವಿರೂಪಾಕ್ಷ ನೀನೇ ಶ್ರೀಚಕ್ರದ ಜನನಕ್ಕೆ ಕಾರಣ ಆಗ್ಲಿ ಅಂದಾಗ ಒಪ್ಕೊಂಡಿದ್ದ. ಮತ್ಯಾಕೆ ಚಂದ್ರಾಧರ ಜಾಜಿನ್ ಕರ್ಕೊಂಡು ಹೋಗ್ತಾನೆ? ನಿಮ್ಮ ಶತ್ರು ಮಿತ್ರನ ವೇಷ ಧರಿಸಿ ಮೋಸ ಮಾಡ್ಬಿಟ್ಟ ಗುರುಗಳೇ. ಮಹಾ ಕುತಂತ್ರಿ. ಏನಿದೆಲ್ಲ ಶಾಸ್ತ್ರಿಗಳೇ? ನಿನಗೆ ಗೊತ್ತಾಗಿರ್ಬೇಕಲ್ಲ ಜಾಜಿ, ಪ್ರಸ್ತುತ ಕೋಣೆ. ಪ್ರಸ್ತ? ಹೌದಮ್ಮ, ನಿನ್ನ ಅಜ್ಜ ಶಂಕರ್ ಶಾಸ್ತ್ರಿಗಳ ಆಣತಿ ಪ್ರಕಾರ ನಿನಗೂ ಬಂಗಾರಿಗೂ ಪ್ರಸ್ತುತ ಏರ್ಪಾಟ್ ಮಾಡಿದ್ದೀನಿ. ನಾನು ಇದಕ್ಕೆಲ್ಲ ಒಪ್ಪಲ್ಲ. ನೋಡಮ್ಮ ಜಾಜಿ, ಶಾಸ್ತ್ರದ ಪ್ರಕಾರ ಇದೆಲ್ಲ ನಿಮ್ಮನೇಲೇ ನಡೀಬೇಕು. ಆದ್ರೆ ಏನು ಮಾಡೋದು, ಈಗ ಪರಿಸ್ಥಿತಿ ಹಾಗಿಲ್ವಲ್ಲ. ನಿಮ್ಮನೆಯವರೇ ನಿಮ್ಗಳನ್ನ ಹೊರಗಡೆ ಹಾಕ್ತಾರೆ. ಅಂಥದ್ರಲ್ಲಿ ಶಾಸ್ತ್ರ ಎಲ್ಲ ಮಾಡ್ತಾರೆ ಅವರು. ಅದಕ್ಕೆ ಶಂಕರ್ ಶಾಸ್ತ್ರಿಗಳು ಈ ಕೆಲಸನ ನನಗೆ ವಹಿಸ್ಕೊಟ್ಟಿದ್ದಾರೆ. ಅವರು ತುಂಬ ಆತ್ಮೀಯರು ನನಗೆ. ಅವ್ರ ಮಾತಿಗೆ ಬೆಲೆ ಕೊಟ್ಟು ಎಲ್ಲ ಏರ್ಪಾಟು ಮಾಡಿದ್ದೀನಿ. ಈಗ ನೀನು ನಿರಾಕರಿಸ್ಬಿಟ್ರೆ ಹೇಗೆ? ಇಲ್ಲ, ನೀವೇನು ಹೇಳಿದ್ರು ಅಷ್ಟೇ. ನಾನು ಇದಕ್ಕೆಲ್ಲ ಒಪ್ಪಲ್ಲ. ನೀವು ನನಗೆ ಆಶ್ರಯ ಕೊಟ್ಟಿದ್ದೀರಿ, ಅದಕ್ಕೆ ನಾವು ಋಣಿಯಾಗಿರ್ತೀವಿ. ಆದರೆ ಇದೆಲ್ಲ ಸರಿ ಹೋಗಲ್ಲ. ಬಂಗಾರಿನೂ ಇದಕ್ಕೆ ಒಪ್ಕೊಳ್ಳಲ್ಲ. ನೋಡ್ ಜಾಜಿ, ಇದು ಶಂಕರ ಶಾಸ್ತ್ರಿಗಳ ಇಚ್ಛೆ. ಈಗ ನೀನು ಬೇಡ ಅಂದ್ರೆ
ಅವ್ರ ಇಚ್ಛೆನ ಛೇದಿಸಿದಾಗುತ್ತೆ, ಅವ್ರಿಗೆ ಅವಮಾನ ಮಾಡಿದಾಗುತ್ತೆ, ಅವರು ನಿನ್ನ ಮೇಲಿಟ್ಟಿರೋ ಪ್ರೀತಿನ ಧಿಕ್ಕರಿಸಿದಾಗುತ್ತೆ. ನೀನು ಹಾಗೆ ಮಾಡಲ್ಲ ಅಲ್ವಾ? ಅವರು ನಿನ್ನ ಮೇಲಿಟ್ಟಿರೋ ಪ್ರೀತಿನ ನೀನು ನಡೆಸ್ಕೊಡ್ತೀಯ ಅಂತ. ಇದನ್ನು ಮಾಡಬೇಕಲ್ವ? ಆಗಲ್ಲ ಅನ್ಕೊಂಡ್ರೆ ಅದು ಆ ಬೆಕ್ಕಿನ ಮೂರ್ಖತನ. ಬೆಕ್ಕು ಹಾಲು ಏನು ಮಾತಾಡ್ತಾ ಇದೆಯಾ ಕಡಿಕೆ? ನಿನ್ಗೇನು ಅರ್ಥ ಆಗ್ತಿಲ್ಲ ಅಲ್ವಾ? ಸರಿ, ರಾತ್ರಿ ಬಂದು ಏನೇನೋ ಮಾತಾಡಿದ್ರೆ ಹೇಗೆ ಅರ್ಥ ಆಗುತ್ತೆ ಕಡಿಕೆ? ಅದೇನು ಅಂತ ವಿವರವಾಗಿ ಬಿಡಿಸಿ ಹೇಳೋ. ಸರಿ, ಹಾಗಾದ್ರೆ ವಿವರಿಸ್ತೀನಿ. ಕರಿ ನಿನ್ನ ಮಗನನ್ನ. ಮಗನ್? ನನ್ನ ಮಗನ್ ಯಾಕೆ ಕರಿಬೇಕಿಲ್ಲಿ? ಏನು ಹೇಳಬೇಕಾದ್ರೂ ನನ್ನ ಹತ್ರ ಹೇಳೋ. ನನಗೂ ನಿನಗೂ ಒಪ್ಪಂದ ಆಗುವಾಗ ಅವನು ಇದ್ನಲ್ಲ ವಿರೂಪಾಕ್ಷ, ಕರಿ ಅವನನ್ನ. ನಾನು ಯಾಕೆ ಇಲ್ಲಿ ಬಂದಿದ್ದೀನಿ ಅಂತ ಅರ್ಥ ಮಾಡಿಸ್ತೀನಿ. ನೋಡ್ ಕಡ್ಕಿ, ಇಷ್ಟೊತ್ತಿನಲ್ಲಿ ಅವನು ಧ್ಯಾನದಲ್ಲಿರ್ತಾನೆ. ಏನೇ ಇದ್ರು ಬೆಳಿಗ್ಗೆ ಮಾತಾಡೋಣ. ಬೇಕಾದ್ರೆ ಬೆಳಿಗ್ಗೆ ನಾನೇ ಅವನ್ನ ನೀನಿರೋ ಜಾಗಕ್ಕೆ ಕರ್ಕೊಂಡ್ಬರ್ತೀನಿ. ಈಗ ನೀನು ಹೊರಡು. ಅಂದ್ರೆ ನೀನೀಗ ಚಂದ್ರಾಧರನ್ನ ಕರ್ಸಲ್ಲ ಅಲ್ವಾ? ಹೇಳದ್ನಲ್ಲ, ಅವನೀಗ ಧ್ಯಾನದಲ್ಲಿರ್ತಾನೆ, ಕರ್ಸೋದಕ್ಕಾಗೋದಿಲ್ಲ ಅಂತ. ಸರಿ, ಹಾಗಿದ್ರೆ ಸೂರ್ಯಾಂಶು ಭಾವ ಭಾವ, ಜಾಜಿ ಬಂಗಾರಿ ಸಿಕ್ಕಿದ್ರಾ? ಯಾಕೆ ಭಾವ ಒಂಥರ ಇದ್ದೀರಾ? ಏನಾಯ್ತು? ಬಂಗಾರಿ ಸಿಕ್ಕಿದ್ದ. ಅವನ ಜೊತೆ ಜಾಜಿ ಇರಲಿಲ್ಲ. ಅವನಿಗೂ ಗೊತ್ತಿಲ್ವಂತೆ ಜಾಜಿ ಎಲ್ಲಿಗೆ ಹೋಗಿದ್ದಾಳೆ ಅಂತ. ಗೊತ್ತಿಲ್ಲ ಅಂದ್ರೆ ಅವಳು ಅವನ ಜೊತೆ ತಾನೇ ಹೋಗಿದ್ದು. ಅದನ್ನೇ ನಾನು ಕೇಳಿದೆ. ಅವನಿಗೂ ಗೊತ್ತಿಲ್ವಂತೆ ಜಾಜಿ ಹೇಗೆ ನಾಪತ್ತೆ ಆದ್ಲು ಅಂತ. ಅದೇನು ತಾನಾಗೇ ಎಲ್ಲಿಗಾದರೂ ಹೊಟ್ಟೋದ್ಲು ಅಥವಾ ಇನ್ಯಾರಾದರೂ ಬಂದು ಕರ್ಕೊಂಡು ಹೊಟ್ಟೋದ್ರೋ ಒಂದು ಗೊತ್ತಾಗ್ತಿಲ್ಲ. ಏನ್ ಹೇಳ್ತಾ ಇದ್ದೀರಾ ಭಾವ ನೀವು? ನನಗೆ ಯಾಕೋ ಅನುಮಾನ, ಜಾಜಿ ತಾನಾಗೇ ಎಲ್ಲಿಗೂ ಹೋಗಿರೋಲ್ಲ. ಬಂಗಾರಿ ಕಣ್ಣಿನ ಮಣ್ಣೆರ್ಚಿ ಯಾರೋ ಅವಳನ್ನ ಕರ್ಕೊಂಡು ಹೊಟ್ಟೋಗಿರ್ತಾರೆ. ಬಂಗಾರಿಯಲ್ಲಿ ಬರ್ತಾರೆ.
ಚಂದ್ರ ಚಂದ್ರ ಚಂದ್ರ, ನೀನ್ ಹೇಗೆ ಇಲ್ಲಿಗೆ ಬಂದೆ? ಮಾತಾಡು ಚಂದ್ರ, ಚಂದ್ರ ಮಾತಾಡು. ಕಡ್ಕೆ, ನನ್ನ ಮಗ ಮಾತಾಡ್ತಾ ಇಲ್ಲ. ಏನ್ ಮಾಡಿದೆ ಅವನ್ಗೆ? ಅವನು ಮಾತಾಡೋದಿಲ್ಲ ವಿರೂಪಾಕ್ಷ. ಯಾಕೆ ಮಾತಾಡೋದಿಲ್ಲ ಇವನು? ಅಂದ್ರೆ ನೀನಿವನ್ನ ವಶೀಕರಣಕ್ಕೊಳ್ಪಡಿಸಿದೀಯಾ? ಹೇಳು ಕಡ್ಕೆ, ವಶೀಕರಣಕ್ಕೊಳ್ಪಡಿಸಿದೀಯಾ?